ಅವ್ರೇನು ಭಾಳನೂ ಬಯಸಿರಲಿಲ್ಲ ನಕ್ಸಲರು. ನಾವು ಉದ್ಯೋಗ ಒಂದು ಬದುಕೋದಕ್ಕಂತೇಳಿ ಆ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಆದ ಸರ್ಕಾರಿ ನೌಕರಿ ಇದು ಎಲ್ಲರೂ ಬಯಸ್ತಾ ಇರ್ತಾರೆ, ಸಹಜ. ಆದ ಸರಿಯಾಗಿ ಇರ್ಬೋದಿಲ್ಲ ಅಂತಲ್ಲ. ಆದ್ರೆ ಈ ನಕ್ಸಲಿಸಮ್ ಹುಟ್ಟೋದು ನೋಡ್ಬೇಕಾಗಿತ್ತು ಎರಡೂ ಥರದ್ದು ಇವತ್ತಿನ ಕೆಲಸದ. ಇವತ್ತಂತೂ ಬಿ ಜೆ ಪಿಗೆ ಭಾಳ ಅವಶ್ಯ ಅದು. ನೀವೇನೋ ಕಾಡಿನಿಂದ ಹೊರಗೆ ತೆಗೆದು ಹೊಡೆದ ಏನೋ ಮಾಡಿ ಉಳಿಸಿದ್ರಿ, ಕಳಿಸಿದ್ರಿ ಅವರನ್ನು. ಆದರೆ ಅವರಲ್ಲಿ ಇರುತ್ತಿರುವಂಥ ಅನೇಕ ವಿಚಾರಗಳು ಇವತ್ತು ನೀವೇನು ಕರಿತೀರಿ ನಗರ ನಕ್ಸಲರು ಅಂತೇಳಿ ಅವರಲ್ಲಿ ಹುಡ್ತಾ ಇದ್ದಾವೆ. ಏನು ಮಾಡೋಕ್ಕೆ ಬೈದ್ರಲ್ಲ ಅಂತೇಳಿ ಈ ವ್ಯವಸ್ಥೆಯಲ್ಲಿ ಏನು ಮಾಡಬೇಕಾಗಿದೆ ಅಂತೇಳಿ. ನಕ್ಸಲಿಸಮ್ ನಮ್ಮಿಂದ ಹೋಗ್ಬೇಕಾಗಿದ್ರೆ ಪೂರ್ವ ಮಾಡಿದ್ರೆ ಈ ದೇಶದಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ತರಬೇಕಾಗಿದೆ. ಇದು ಭಾಳ ಮಹತ್ವದ್ದು. ಸುಮ್ಮನೆ ಅದು ಚರ್ಚೆ ಮಾಡೋದ್ರಲ್ಲಿ ಏನೂ ಅರ್ತಿಲ್ಲ. ನೀವು ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿರಿ, ಬಿ ಜೆ ಪಿಗೆ ಹೆಲ್ಪ್ ಮಾಡಿರಿ, ಕಡಿಮೆ ಮಾಡಿರಿ, ಅದು ಬೇಕಾಗಿಲ್ಲ. ಈಗ ಆಗಿ ಹೋಗೋದು ಇತಿಹಾಸ. ಹೌದು, ಯಾರ್ಯಾರು ಏನು ಅಂತಂದು ಎಲ್ಲರಿಗೂ ಗೊತ್ತದ. ಒಂದಿಷ್ಟು ಏನೋ ನಕ್ಸಲ್ ಪರವಾನಗಿ ಇದ್ದಿರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಇವತ್ತು ರಾಹುಲ್ ಗಾಂಧಿ ಅವರು ಇರ್ಬೋದು, ಇಲ್ಲಂತ ಹೇಳೋದಿಲ್ಲ, ಅನೇಕರಿದ್ದಾರೆ. ಆದರೆ ಅದನ್ನು ಟೀಕಾ ಮಾಡೋದು ಕುಡಿದ್ರೆ ಏನು ಅರ್ತಿಲ್ಲ. ಈಗ ಆಗಬೇಕಾಗಿದ್ದೇನಪ್ಪ, ಇನ್ನಿದು ಹುಟ್ಟಬಾರ್ದು. ಏನು ಮಾಡಬೇಕು? ಈಗ ಒಂದು ಮಂದಿಗೆ ಒಂದು ಹೆಂಗೋ ಬಂದದನೋ, ನೀವು ಏನೋ ಬಂದೂಕು ಪೇ ಮಾಡಿದ್ರು, ಏನೋ ಮಾಡಿದ್ರಿ, ಅನೇಕ ಜೀವ ಕಳ್ಕೊಂಡ್ರಿ, ಜೀವ ಕಳೆದ್ರಿ, ಎಲ್ಲ ಕೂಡ ಆಗ್ಯದ. ಈಗ ಇದು ಇನ್ನು ಮತ್ತೆ ರಿಪೀಟ್ ಬರಬಾರ್ದು, ಇತಿಹಾಸ ಮತ್ತೆ ಹೊಳ್ಳೆ ಬರಬಾರ್ದು. ಅದಕ್ಕೇನು ಮಾಡಬೇಕು? ಅದಕ್ಕಿರೋ ಒಂದೇ ಪರಿಹಾರ. ಇವತ್ತು ನಾವು ಪರಿಹಾರ ಹುಡುಕಬೇಕಾಗಿದೆ. ನಾವು ಚರ್ಚೆ ಮಾಡೋದು ಕುಡಿದ್ರೆ ಏನೂ ಅರ್ತಿಲ್ಲ. ಹೌದು, ಒಂದು ಹಂತದಲ್ಲಿ ನೀವು ಮುಕ್ತ ಮಾಡಿದಿರಿ, ಆದರೆ ಅದು ಪೂರ್ತಿ ಮುಕ್ತ ಆಗಿದೆ ಅಂತ ಇನ್ನೂ ಗ್ಯಾರಂಟಿ ಇಲ್ಲ. ಯಾಕೆ ಗ್ಯಾರಂಟಿ ಇಲ್ಲ ಅಂದ್ರೆ ಈ ದೇಶದ